ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ತುಂಬಾ ಗಂಭೀರವಾಗಿದೆ, ಆದರೆ ಕೇಳಲೇಬೇಕಾಗಿರುವಂಥ ಮಾತು. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಈಗಿನ ಜನಗಳಲ್ಲಿ ಇನ್ನೋಸೆನ್ಸ್ ಅಂದರೆ ನಿಷ್ಕಲ್ಮಶತೆ ಅನ್ನೋದೇ ಕಾಣೆ ಆಗೋಗ್ತಾ ಇದೆ. ಜನ ಬರ್ತಾ ಬರ್ತಾ ತುಂಬಾ ಬುದ್ಧಿವಂತರಾಗ್ತಾ ಇದ್ದಾರೆ. ದಿನೇ ದಿನೇ ಯಾರ ಮನಸ್ಸಲ್ಲೂ ಆ ಮುಗ್ಧತೆ ಅನ್ನೋದೇ ಇಲ್ಲ, ಅದು ಮಾಯ ಆಗ್ತಿದೆ ಅಂತ ಫೀಲ್ ಆಗ್ತಿದೆ ಅಲ್ವಾ? ನ್ಯೂಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಲ್ಲಾಗಿರ್ಬೋದು, ಅಥವಾ ಡೈಲಿ ಲೈಫಲ್ಲಾಗಿರ್ಬೋದು, ಎಲ್ಲಂದರಲ್ಲಿ ಎಲ್ಲ ಕಡೆ ಬರೀ ಡೌಟು, ಅದೇ ಸಂಶಯ ಮತ್ತು ಅದೇ ಹೇಟ್ರೆಡ್ನೆಸ್ಸು, ಎಲ್ಲ ಕಡೆ ಒಂಥರ ಕಹಿ ಕಹಿ ಥರ ಫೀಲಿಂಗು, ಎನಿಮಿಟಿ. ಸೊ ಇದೇ ಜಾಸ್ತಿ ಆಗ್ತಾ ಇದೆ. ನಮ್ಮ ಸಣ್ಣ ವಯಸ್ಸಿನ ನಗು, ನಿಷ್ಕಪಟತೆ ಎಲ್ಲೋ ಕಳೆದೋಗಿದೆ ಅಂತ ಅನ್ನಿಸ್ತಾ ಇದೆ. ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ 100 ಸತಿ ಯೋಚನೆ ಮಾಡುವಂಥ ಮನಸ್ಥಿತಿಗೆ ನಾವೆಲ್ಲರೂ ಬಂದ್ಬಿಟ್ಟಿದ್ದೀವಿ. ಬಟ್ ಆದರೆ ಇದು ಯಾಕೆ ಈ ರೀತಿ ಆಗ್ತಿದೆ? ನಿಷ್ಕಲ್ಮಶತೆ ಎಲ್ಲೋಗಿದೆ? ನಾವು ಕಳ್ಕೊಂಡಿರೋವಂಥ ಇನ್ನೋಸೆನ್ಸು ನಮಗೆ ನಿಜವಾಗ್ಲೂ ಎಷ್ಟು ಮುಖ್ಯ? ಇದು ಜಸ್ಟ್ ಮುಗ್ಧತೆ ಬಗ್ಗೆ ಅಲ್ಲ, ನಾವು ಕಳ್ಕೊಂಡಿರೋವಂಥ ದೊಡ್ಡ ಶಕ್ತಿ ಬಗ್ಗೆ. ಈ ವ್ಲಾಗ್ನ ಕೊನೆಯಲ್ಲಿ ನೀವು ಕಳ್ಕೊಂಡಿರೋವಂಥ ನಿಷ್ಕಲ್ಮಶತೆನೇ ಅತಿ ದೊಡ್ಡ ಶಕ್ತಿ ಅನ್ನೋದನ್ನ ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ನಿಷ್ಕಲ್ಮಶತೆ ಎಲ್ಲಿ ಮಾಯ ಆಗ್ತಿದೆ? ನಾವು ಏನನ್ನು ಕಳ್ಕೊಳ್ತಾ ಇದ್ದೀವಿ? ನಿಷ್ಕಲ್ಮಶತೆ ಅನ್ನೋದು ಈ ಡೈಲಿ ಲೈಫಲ್ಲಿ ಏನೇನು ಕೆಟ್ಟದ್ದು ನಡೀತಿದೆ, ಇಲ್ಲ ಹೊರ್ಗಿನ ಜಗತ್ತಲ್ಲಿ ಏನು ಕೆಟ್ಟದಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ದೇ ಇರೋದಲ್ಲ. ನಾವು ಕಳ್ಕೊಂಡಿರುವಂಥ 3 ಮುಖ್ಯವಾದ ಗುಣಗಳಿವು. ಮೊದಲನೇ ಗುಣ ಬಂದು ವಿಶ್ವಾಸ. ಅಂದರೆ ಅನ್ಕಂಡೀಷ್ನಲ್ ಟ್ರಸ್ಟ್ ಅನ್ನೋದನ್ನು ನಾವು ಕಳ್ಕೊಳ್ತಿದ್ದೀವಿ. ಯಾರೇ ಏನಾದರೂ ಒಂದು ಹೆಲ್ಪ್ ಮಾಡೋದಕ್ಕೆ ಬಂದರೆ, ಓಕೆ ಇವರೇನೋ ನಮಗೆ ಕೆಟ್ಟದ್ದು ಮಾಡ್ತಾರೆ, ಇಲ್ಲ ಇವ್ರಿಗೆ ದುರುದ್ದೇಶ ಇರ್ಬೋದು ಅಂತ ನಾವೇ ತಪ್ಪಾಗಿ ತಿಳ್ಕೊಳ್ತಿದ್ದೀವಿ. ಅಂದರೆ ಓವರ್ ಥಿಂಕ್ ಮಾಡ್ತಿದ್ದೀವಿ, ನಾವು ಯಾರನ್ನೂ ಟ್ರಸ್ಟ್ ಮಾಡ್ತಿಲ್ಲ. ಯಾರಾದರೂ ನಮಗೆ ಒಳ್ಳೇದು ಮಾಡೋದಕ್ಕೆ ಬಂದರೂ ಕೂಡ ಅದರಲ್ಲಿ ಏನೋ ಅವ್ರಿಗೆ ದುರುದ್ದೇಶ ಇದೆ ಅಂತ ಹೇಳಿ ನಾವೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀವಿ. ವಿಶ್ವಾಸನೇ ಇಲ್ಲದೆ ಎಲ್ಲದ್ರ ಮೇಲೆ ಸಂಶಯ ಪಡುವಂಥ ಬುದ್ಧಿ ನಮ್ದಾಗ್ಬಿಟ್ಟಿದೆ. ಯಾರಾದರೂ ನಮಗೆ ಹೆಲ್ಪ್ ಮಾಡಿದ್ರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೆ ಮೊದಲು ಇದರಿಂದ ಅವ್ರಿಗೇನು ಲಾಭ, ಇವ್ರು ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ, ಇದರಿಂದ ಅವ್ರಿಗೇನು ದುರುದ್ದೇಶ ಇರ್ಬೋದು ಅನ್ನೋದನ್ನು ಮಾತ್ರನೇ ಯೋಚನೆ ಮಾಡ್ತಿದ್ದೀವಿ ಹೊರತು, ಅವ್ರು ನಮಗೆ ಹೆಲ್ಪ್ ಮಾಡಿದಾರಪ್ಪ, ಅವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ವಿಶ್ವಾಸ ತೋರಿಸ್ಬೇಕು ಅನ್ನೋ ಅಂಥ ಒಂದು ಮೈಂಡ್ಸೆಟ್ಟೇ ನಮ್ಮ ಹತ್ರದಿಂದ ತುಂಬಾ ದೂರ ಹೋಗ್ಬಿಟ್ಟಿದೆ. ಈ ಗುಣನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಎರಡನೇ ಗುಣ ಸಿಂಪಲ್ ಜಾಯ್. ಅಂದರೆ ಸರಳತೆಯಲ್ಲಿ ಸಂತೋಷನ ಕಾಣೋದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಈಗ ಏನೇ ಒಂದು ಸಂತೋಷ ಪಡಬೇಕು ಅಂತ ಹೇಳಿದ್ರೆ ಎಲ್ಲನೂ ತುಂಬ ದೊಡ್ಡದಾಗಿರಬೇಕು. ಒಂದು ಬ್ಯೂಟಿಫುಲ್ ಸನ್ಸೆಟ್ಟು, ಒಂದು ಹಾಡು, ಅಥವಾ ಅಕ್ಕಿಗಳ ಚಿಲಿಪಿಲಿ, ಅಥವಾ ಒಂದು ರುಚಿಕರವಾಗಿರುವಂಥ ಒಂದು ಕಪ್ ಆಫ್ ಟೇಸ್ಟಿ ಚಾಯ್. ಈ ಸಣ್ಣ ಸಣ್ಣ ವಿಚಾರದಲ್ಲಿ ನಾವು ಹ್ಯಾಪಿನೆಸ್ನ ಕಂಡುಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೀವಿ. ಅಂದರೆ ಹ್ಯಾಪಿನೆಸ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಇದೆಲ್ಲ ನಮಗೆ ಹ್ಯಾಪಿನೆಸ್ ಕೊಡೋದಿಲ್ಲ. ಇವಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹ್ಯಾಪಿನೆಸ್ ಕೊಡೋದಕ್ಕೆ ಸಂತೋಷ ಅಂತ ಹೇಳಿದ್ರೆ ದೊಡ್ಡದಾಗಿರಬೇಕು, ಸರ್ಪ್ರೈಸ್ ಅಂದರೆ ದೊಡ್ಡದಾಗಿರಬೇಕು, ಆಗಲೇ ನಾವು ಸಂತೋಷ ಪಡೋದು. ಏನಾದರೂ ಒಂದು ಚಿಕ್ಕ ಪುಟ್ಟ ವಿಚಾರ ಮಾಡಿದ್ರೆ, ಅಥವಾ ಒಂದು ಚಿಕ್ಕ ಪುಟ್ಟ ಸರ್ಪ್ರೈಸಸ್ ಮಾಡಿದ್ರೆ ಇಷ್ಟೇನಾ ಅನ್ನೋ ರೇಂಜಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಚಿಕ್ಕ ವಿಚಾರಗಳಲ್ಲಿ ಸಂತೋಷನ ಕಂಡುಕೊಳ್ಳೋದೇ ನಾವು ಬಿಟ್ಬಿಟ್ಟಿದ್ದೀವಿ. ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ತುಂಬ ಕಾಮನ್ನು ಅಥವಾ ಚೀಪ್ ಅನ್ನೋ ಥರ ನಮ್ಮ ಮೈಂಡ್ಸೆಟ್ಟು ಬೆಳೆದ್ಬಿಟ್ಟಿದೆ. ಇದು ತುಂಬಾ ವಿಪರ್ಯಾಸ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಮ ಮನಸ್ಸುಗಳಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸಂತೋಷನ ಕಂಡುಕೊಳ್ಳೋದು ಬಿಟ್ಟು ದೊಡ್ಡದಾಗಿದ್ದರೆ ಮಾತ್ರನೇ ಅದು ದುಡ್ಡಿನ ರೀತಿಯಲ್ಲಿ ಅಳಿಯೋದು, ಅಥವಾ ಬೇರೆದಕ್ಕೆ ಕಂಪೇರ್ ಮಾಡಿ ನೋಡೋದು, ಇಷ್ಟರಲ್ಲೇನೇ ನಮ್ಮ ಹ್ಯಾಪಿನೆಸ್ನ ನಾವು ದೂರ ಮಾಡ್ಕೊಳ್ತಿದ್ದೀವಿ. ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಹ್ಯಾಪಿನೆಸ್ನ ಕಾಣೋ ಅಂಥ ಒಂದು ಒಳ್ಳೆ ಬೆಸ್ಟ್ ಗುಣಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಮೂರನೇ ಗುಣ ಬಂದು ಕರುಣೆಯ ಧೈರ್ಯ. ಅಂದರೆ ದಿ ಕರೇಜ್ ಟು ಬಿ ಕೈಂಡ್. ಅಂದರೆ ನಾವು ಕರುಣೆ ತೋರಿಸೋದಕ್ಕೇ ಭಯ ಪಡ್ತಿದ್ದೀವಿ. ಅಂದರೆ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಹಿಂಜರಿಯೋ ಅಂಥ ಮನಸ್ಥಿತಿ ನಮ್ದಾಗ್ಬಿಟ್ಟಿದೆ. ಯಾರೇನು ಅಂದ್ಕೊಳ್ಬೋದು, ಆದರೆ ಜನ ನಮ್ಮನ್ನು ಯಾವ ರೀತಿ ಜಡ್ಜ್ ಮಾಡ್ಬೋದು, ಇದರಿಂದ ನಮ್ಮ ಘನತೆ ಗೌರವಕ್ಕೆ ಏನಾದರೂ ಏಟಾಗ್ಬೋದಾ, ಆ ರೀತಿಯೆಲ್ಲ ಯೋಚನೆ ಮಾಡಿ ನಮ್ಮ ಹತ್ರ ಇರೋವಂಥ ಆ ಕರುಣೆ ಅಂದರೆ ಆ ಕೈಂಡ್ನೆಸ್ನೇ ಕಳ್ಕೊಳ್ತಾ ಬರ್ತಿದ್ದೀವಿ. ದಿನೇ ದಿನೇ ಜನರು ಇನ್ನೊಬ್ಬರ ಮೇಲೆ ತೋರಿಸೋ ಅಂಥ ಕೈಂಡ್ನೆಸ್ಸು ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದಿನ ನಾನು ಎಲ್ಲೋ ಹೋಗ್ತಿದ್ವಿ ನಾನು ನಮ್ಮ ಮನೆಯವರು. ಆಗ ಟ್ರಾಫಿಕಲ್ಲಿ ಒಂದು ಲೇಡಿ ಬಂದುಬಿಟ್ಟು ಪಾಪುಗೆ ಫೀಡ್ ಮಾಡ್ತಿದ್ರು, ಪಬ್ಲಿಕಲ್ಲೇ ಫೀಡ್ ಮಾಡ್ತಿದ್ರು. ನನಗೆ ತುಂಬ ಬೇಸರ ಆಗೋಯ್ತು ಅದನ್ನು ನೋಡಿಬಿಟ್ಟು. ನಾನೇನು ಮಾಡಿದೆ, ಟ್ರಾಫಿಕಲ್ಲಿಂದ ಇಳಿದ್ಬಿಟ್ಟು ಹೋಗಿ ಕಾಸು ಹಾಕ್ಬಿಟ್ಟು ಬಂದೆ ಅವ್ರಿಗೆ.
ಅಂದರೆ ನಾನು ಯೂಶ್ವಲಿ ಈ ರೀತಿ ರೋಡಲ್ಲಿ ಮಕ್ಕಳನ್ನ ಇಟ್ಕೊಂಡು ಬೆಗ್ ಮಾಡೋರಿಗೆ ದುಡ್ಡು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಯಾರ ಹತ್ರದಿಂದನೋ ತೊಗೊಂಡು ಬಂದಿರ್ತಾರೆ. ಆ ರೀತಿ ಈ ರೀತಿ ಇನ್ಫಾರ್ಮೇಷನಲ್ಲಿ ಯೂಟ್ಯೂಬಲ್ಲಿ ಮತ್ತು ಹೊರಗಡೆ ನ್ಯೂಸಲ್ಲೆಲ್ಲ ನೋಡಿರ್ತೀವಲ್ವ. ಅವ್ರ ಮಕ್ಕಳೇ ಇರಲ್ಲ, ಅವರು ಬೇರೆ ಕಡೆ ತೊಗೊಂಡು ಬಂದು ಅಥವಾ ಕಳ್ತನ ಮಾಡ್ಕೊಂಡು ಬಂದು ಆ ಮಕ್ಕಳಿಗೆ ಟಾರ್ಚರ್ ಮಾಡ್ತಿರ್ತಾರೆ, ದುಡ್ಡುಗೋಸ್ಕರ ಆ ರೀತಿ ಮಾಡ್ತಿರ್ತಾರೆ ಅಂತ. ಬಟ್ ನನಗೆ ಒಂದು ಕಡೆ ಅನ್ನಿಸ್ತು, ಅವರು ಈ ರೀತಿ ರೋಡಲ್ಲಿ ಪಬ್ಲಿಕಲ್ಲಿ ಕೂತ್ಕೊಂಡು ಫೀಡ್ ಮಾಡ್ತಿದ್ದಾರೆ ಅಂದರೆ ನನಗೂ ಒಂದು ಪಾಪು ಇದೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರ್ಬೋದು ಅಂತ ಫೀಲ್ ಆಯಿತು. ಆ ಒಂದು 100 ರೂಪೀಸು ನಮ್ಮನ್ನು ಏನು ಕಾಪಾಡಿಬಿಡಲ್ಲ ಆ ಟೈಮಿಗೆ. ಬಟ್ ಏನೋ ಒಂಥರ ಅವ್ರಿಗೆ ಏನಾದರೂ ಒನ್ ಟೈಮ್ ಮೀಲ್ಗೆ ಅದು ಹೆಲ್ಪ್ ಆಗ್ಬೋದು. ಅದನ್ನು ಕೊಟ್ಟಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಏನಕ್ಕೆ ಕೊಡೋಕೆ ಹೋದೆ, ಅವರೆಲ್ಲ ಸ್ಕ್ಯಾಮ್ ಮಾಡ್ತಿರ್ತಾರೆ, ಅವ್ರ ಮಗುನೇ ಇರಲ್ಲ, ಸುಮ್ಮನೆ ನಾಟಕ ಆಡ್ತಿರ್ತಾರೆ ಅಂತ. ಅಂದರೆ ನಾವು ಯಾವ ಲೆವೆಲ್ಗೆ ಆ ಟ್ರಾವೆಲಲ್ಲಿ ಪೂರ್ತಿ ನಾನು ಯೋಚನೆ ಮಾಡಿದ್ದೀನಿ. ಅಂದರೆ ನಾನು ಕೂಡ ಒಂದು ಮಗು ತಾಯಿ. ಈ ರೀತಿ ಒಂದು ಮಗುಗೆ ಪಬ್ಲಿಕಲ್ಲಿ ಅವ್ರು ಹಾಲು ಕುಡಿಸೋವಾಗ ಅಂದರೆ ಅವ್ರ ಮುಗ್ಧತೆ ಕಳ್ಕೊಂಡಿದ್ದಾರ ಅಥವಾ ಅದನ್ನು ಜಡ್ಜ್ ಮಾಡೋದಕ್ಕೆ ನಾವು ಮುಗ್ಧತೆ ಕಳ್ಕೊಂಡಿದ್ದೀವ ಅಥವಾ ಎಲ್ಲರನ್ನೂ ನಾವು ಕೆಟ್ಟ ದೃಷ್ಟಿಲೇ ನೋಡ್ತಿದ್ದೀವ ಅಂತ ನನಗೆ ತುಂಬ ಫೀಲ್ ಆಗೋಯ್ತು. ಅಂದರೆ ದುಡ್ಡಿನ ಮುಖ ನೋಡೋದಲ್ಲ, ಎಲ್ಲರೂ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಕೊಡೋ ಮನಸ್ಸಿದೆ, ಬಟ್ ಎಲ್ಲರೂ ಏನು ಅಂದ್ಕೊಳ್ತಿದ್ದೀವಿ, ಯಾರೋ ಒಬ್ರಿಗೋಸ್ಕರ ಯಾವುದೋ ಒಂದು ಇನ್ಫಾರ್ಮೇಷನಿಂದ ಎಲ್ಲರನ್ನೂ ಒಂದೇ ಥರ ನಾವು ಜಡ್ಜ್ ಮಾಡ್ತಿದ್ದೀವಿ. ಮೇ ಬಿ ಅದು ಅವರು ತಪ್ಪೇ ಮಾಡ್ತಿದ್ರು ಇಟ್ಸ್ ಓಕೆ, ಪರವಾಗಿಲ್ಲ, ನಂಬಿ ಸೋಲೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಬಟ್ ತುಂಬಾ ಬೇಜಾರಾಯಿತು. ಅಕ್ಕಪಕ್ಕ ಇರೋರು ಯಾರೇ ಭಿಕ್ಷೆ ಬಿಡಕ್ಕೆ ಬಂದ್ರೂ ಅವರೇ ಕೇಳ್ಕೊಂಡು ಬಂದರು, ಕೊಡೋದಕ್ಕೆ ಒಬ್ಬರು ತಯಾರಿಲ್ಲ. ಅಂದರೆ ಯಾವ ಲೆವೆಲ್ ಆಫ್ ಲೈಫ್ ನಾವು ಲೀವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರನ್ನೂ ನಾವು ಸಂಶಯದಿಂದ ಕಾಣೋ ಅಂಥ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಯಾರ ಮೇಲೇನೂ ಕರುಣೆ ತೋರಿಸ್ಬಾರ್ದು ಅನ್ನೋವಂಥ ನಿರ್ಧಾರ ಜನ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ನನಗೆ ಫೀಲ್ ಆಯಿತು. ಇದಕ್ಕೆಲ್ಲ ಒಂದು ದೊಡ್ಡ ಪರಿಹಾರ ಏನು ಅಂತ ಹೇಳಿದ್ರೆ, ನಿಮ್ಮ ಒಳಗಡೆ ಇರೋವಂಥ ಆ ಶಕ್ತಿನ ನೀವು ಮರಳಿ ಪಡೀರಿ. ಈ ಕನ್ಫ್ಯೂಸ್ಡ್ ವರ್ಲ್ಡಲ್ಲಿ ನಿಮ್ಮ ಇನ್ನೋಸೆನ್ಸ್ನ ವಾಪಸ್ ಪಡ್ಕೊಳ್ಳೋದು ಒಂದು ಬೆಸ್ಟ್ ಮತ್ತು ಆ್ಯಕ್ಟಿವ್ ಚಾಯ್ಸ್ ಅಂತ ಹೇಳ್ತೀನಿ. ಈ ಕಿಯೋಟಿಕ್ ವರ್ಲ್ಡಲ್ಲಿ ನೀವು ಮಾಡೋದು ಒಂದು ದಂಗೆ ಆಗಿರುತ್ತೆ. ಅದನ್ನು ಮರಳಿ ಪಡೆಯೋದಕ್ಕೆ 3 ಸಿಂಪಲ್ ಸ್ಟೆಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ನು, ಕರುಣೆಗಾಗಿ 5 ಸೆಕೆಂಡ್ ರೂಲ್ನ ಫಾಲೋ ಮಾಡಿ. ಹಂಗಂದರೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ವಿತಿನ್ 5 ಸೆಕೆಂಡ್ಸು ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಮಿಡಿಯೇಟಾಗಿ ಹೆಲ್ಪ್ ಮಾಡಿಬಿಡಿ. ಬೇರೆ ಕಡೆ ನಿಮ್ಮ ತಲೆನ ಓಡೋದಕ್ಕೆ ಬಿಡಬೇಡಿ, ಜಾಸ್ತಿ ಜಡ್ಜ್ ಮಾಡೋದಕ್ಕೆ ಬಿಡಬೇಡಿ. ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ನಮಗೆ ಆ ನಕಾರಾತ್ಮಕ ಯೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸು ನಮ್ಮನ್ನು ಸ್ಟಾಪ್ ಮಾಡುತ್ತೆ ಹೆಲ್ಪ್ ಮಾಡಬಾರ್ದು ಅಂತ. ಬಟ್ ಇಮಿಡಿಯೇಟ್ಲಿ ವಿತಿನ್ 5 ಸೆಕೆಂಡ್ಸು ನಾವು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಆ ಕೈಂಡ್ ಆ್ಯಕ್ಟ್ನ ಕಂಟಿನ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ತಾಯಿನೇ ನಿಮಗೆ ಒಂದು ಒಳ್ಳೆ ಊಟ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ರಿಯಲೈಸ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹೆಂಡತಿಗೆ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ವಾಪಸ್ ಅವ್ರಿಗೆ ಪ್ರಶಂಸೆ ಮಾಡಿ. ಅದು ಕೂಡ ಒಂದು ಕೈಂಡ್ ಆಫ್ ಇನ್ನೋಸೆನ್ಸಿನೇ. ಇಲ್ಲ, ನಾನು ಯಾಕೆ ಹೇಳಬೇಕು, ಹೇಳೋದ್ರಿಂದ ನನ್ನ ಗೌರವ ಏನಾಗುತ್ತೆ, ಈ ರೀತಿಯೆಲ್ಲ ನೀವು ಯೋಚನೆ ಮಾಡ್ತಿರಲ್ಲ, ಅಲ್ಲೇ ನಿಮ್ಮ ಮುಗ್ಧತೆನ ನೀವು ಕಳ್ಕೊಳ್ತಿದ್ದೀರಾ. ನಿಮ್ಮ ಇನ್ನೋಸೆನ್ಸು ಅಲ್ಲಿಂದ ಆಲ್ರೆಡಿ ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ಬಿಟ್ಟಿದೆ ಅಂತ ಅರ್ಥ. ಸೊ ಏನಾದರೂ ನೀವು ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಹೇಳಿದ್ರು ಇಟ್ಸ್ ಓಕೆ, ಇಮಿಡಿಯೇಟ್ಲಿ ಹೇಳಿ. ಇಲ್ಲಿ ಏನು ಅನ್ನಿಸ್ತಿದೆ ನಿಮಗೆ ಇಮಿಡಿಯೇಟ್ಲಿ ಹೇಳಿಬಿಡಿ. ಅಥವಾ ನಿಮಗೆ ಆಗದಿರೋರು ನಿಮ್ಮ ಕಣ್ಮುಂದೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಆ ಟೈಮಲ್ಲಿ ಇಮಿಡಿಯೇಟಾಗಿ ನಿಮಗೆ ನಗು ಬರ್ತಿದ್ಯಾ ಅಂದರೆ ನೀವು ಒಂದು ಜೆಂಟಲ್ ಸ್ಮೈಲ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಇಟ್ಸ್ ಓಕೆ, ಮುಗುಳು ನಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ನೀವು ದ್ವೇಷ ಸಾಧಿಸಬೇಕು ಅಂತ ತುಂಬ ಯೋಚನೆ ಮಾಡೋಷ್ಟೊತ್ತಿಗೆ ವಿತಿನ್ 5 ಸೆಕೆಂಡ್ಸು ನೀವು ಆಲ್ರೆಡಿ ಸ್ಮೈಲ್ ಮಾಡಿಬಿಟ್ಟಿದ್ರೆ ಅವರು ವಾಪಸ್ ಸ್ಮೈಲ್ ಮಾಡಿಬಿಟ್ಟಿರ್ತಾರೆ. ಸೊ ಅಲ್ಲಿ ಆ ದ್ವೇಷಕ್ಕೆ ಆ ಗೋಡೆ ಇರುತ್ತಲ್ಲ, ಅದಾದಷ್ಟು ಬೇಗ ಬ್ರೇಕ್ ಆಗಿಬಿಡುತ್ತೆ. ಈ ಇನ್ನೋಸೆನ್ಸ್ನ ಮರಳಿ ಪಡೆಯೋದಕ್ಕೆ 2ನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ನೀವು ಜಾಯ್ ಹಂಟರ್ ಆಗಿರಬೇಕು. ಅಂತ ಹೇಳಿದ್ರೆ ನೀವು ಏನು ಹೇಳ್ತಾರೆ, ಸಂತೋಷದ ಬೇಟೆಗಾರ ಅಂತ ಹೇಳ್ಬೋದು. ಅಂದರೆ ಎಲ್ಲದರಲ್ಲೂ ನೀವು ಸಂತೋಷನ ಹುಡುಕ್ತಾ ಹೋಗಬೇಕಾಗತ್ತೆ. ಅಂತಂದರೆ ನೀವು ಸಣ್ಣ ಸಣ್ಣ ವಿಚಾರದಲ್ಲಿ ಸಂತೋಷನ ಕಾಣಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಪಾರ್ಟ್ನರ್ ಮೇ ಬಿ ನಿಮ್ಮ ವೈಫ್ ಆದರೂ ಆಗಿರ್ಬೋದು, ಹಸ್ಬೆಂಡ್ ಆದರೂ ಆಗಿರ್ಬೋದು, ಒಂದು ಸಣ್ಣ ರೋಸ್ ತಂದುಕೊಟ್ರು ನೀವು ಖುಷಿ ಪಡಬೇಕು, ಒಂದು ಚಾಕ್ಲೇಟ್ ತಂದುಕೊಟ್ರು ನೀವು ಮನಸ್ಫೂರ್ತಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡಬೇಕು. ಫೇಕಾಗಿ ತೋರಿಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಮನಸ್ಸು ನಿಜವಾಗ್ಲೂ ಹ್ಯಾಪಿಯಾಗಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಇನ್ನೋಸೆನ್ಸು ಅಲ್ಲಿ ಓಪನ್ ಅಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸು ಏನಾದರೂ ಒಂದು ಗಿಫ್ಟ್ ಕೊಡಿಸಿದ್ರು ಅಂತ ಹೇಳಿದ್ರೆ ಮಕ್ಕಳಾಗಿ ನೀವು ಅದು ಎಷ್ಟು ಬೆಲೆ ಬಾಳುತ್ತೆ, ಎಷ್ಟು ದುಡ್ಡು ಕೊಟ್ಟು ತೊಗೊಂಬಂದರು ಈ ರೀತಿಯಾಗಿ ಕಂಪೇರ್ ಮಾಡೋದನ್ನು ಬಿಟ್ಬಿಟ್ಟು, ಅದು ಎಷ್ಟೇ ಚಿಕ್ಕ ವಸ್ತು ಆಗಿರಲಿ, ಮೇ ಬಿ ಒಂದು ಪೆನ್ಸಿಲ್ ಆದರೂ ಆಗಿರಲಿ ಅಥವಾ ಒಂದು ಪೌಚ್ ಆದರೂ ಆಗಿರಲಿ, ನೀವು ಅದಕ್ಕೆ ಹ್ಯಾಪಿಯಾಗಿ ಫೀಲ್ ಮಾಡಬೇಕು. ಅಲ್ಲೇ ನಿಮ್ಮ ಇನ್ನೋಸೆನ್ಸ್ ಇರೋದು.
ಇಲ್ಲ ನೀವು ಕೊಟ್ಟಿರೋಂಥ ವಸ್ತು ಇದು ಇಷ್ಟು ಕಡಿಮೆ ರೇಟು, ಇದು ಬೆಲೆ ಬಾಳಲ್ಲ ಅಂತ ನಾವು ಎಲ್ಲಿ ಜಡ್ಜ್ ಮಾಡ್ತಾ ಕೂತ್ಕೋತೀವಲ್ಲ, ಅಲ್ಲೇ ನಮ್ಮ ಇನ್ನೋಸೆನ್ಸು ಹಾಳಾಗ್ತಾ ಹೋಗ್ತಿರೋದು. ಫಾರ್ ಎಕ್ಸಾಂಪಲ್ ಆ್ಯನಿವರ್ಸರಿನೋ ಅಥವಾ ಬರ್ಡೇನೋ ಏನೋ ಒಂದು ಸ್ಪೆಷಲ್ ಒಕೇಶನ್ ಇರುತ್ತೆ. ಆ ಟೈಮಲ್ಲಿ ಯಾರು ನಿಮಗೆ ಎಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ದಿರಾ, ನನ್ನ ಗಂಡ ಅಥವಾ ಹೆಂಡ್ತಿ ನನಗೆ ಗೋಲ್ಡೇ ಪ್ರೆಸೆಂಟ್ ಮಾಡಬೇಕು ಅಥವಾ ತುಂಬ ಕಾಸ್ಟ್ಲಿಯೆಸ್ಟ್ ಗಿಫ್ಟೇ ಕೊಡಬೇಕು ಆ ರೀತಿ ಅಂದ್ಕೊಳ್ಬೇಡಿ. ಏನೇ ಕೊಡಲಿ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನೀವು ಅದರಲ್ಲಿ ಸಂತೋಷ ಕಾಣಿ. ನಿಮ್ಮ ಕಣ್ಣಿಗೆ ಯಾವುದಾದ್ರೂ ಒಂದು ಕಾಣ್ದಿರೋ ಅಂಥ ಚಿಕ್ಕ ಪಕ್ಷಿ ಕಂಡ್ರೂ ಅದನ್ನು ನೋಡಿ ಸಂತೋಷ ಪಡಿ, ಬೀಳೋ ಅಂಥ ಮಳೆನ ನೋಡಿ ಸಂತೋಷ ಪಡಿ. ಪುಟ್ಟ ವಿಚಾರ ಒಂದು 30 ಸೆಕೆಂಡ್ ಸ್ಟಾಪ್ ಮಾಡಿ ಯಾರಾದರೂ ತಮಾಷೆ ಮಾಡಿದ್ರೆ ಅದಕ್ಕೆ ನಗಿ, ಅದರಲ್ಲಿ ಅರ್ಥ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೊಂದು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಇಟ್ಸ್ ಓಕೆ, ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಇನ್ನೋಸೆನ್ಸ್ ಮಸಲ್ಸು ಆದಷ್ಟು ಬೇಗ ಆ್ಯಕ್ಟಿವ್ ಆಗುತ್ತೆ. ಇನ್ನು ಮೂರನೇ ಸಿಂಪಲ್ ಆಗಿರೋ ದಾರಿ ಏನು ಅಂತ ಹೇಳಿದ್ರೆ, ನಿಮ್ಮ ಬುದ್ಧಿವಂತಿಕೆನ ಪ್ರೊಟೆಕ್ಷನ್ಗೋಸ್ಕರ ಬಳಸ್ಕೊಳ್ಳಿ. ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕಲ್ಲ, ಇನ್ನೋಸೆನ್ಸ್ನ ಫೂಲಿಶ್ನೆಸ್ ಅನ್ಕೋಬೇಡಿ. ಅಂದರೆ ನಿಮಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ಜಡ್ಜ್ ಮಾಡೋ ಅಂಥ ಬುದ್ಧಿವಂತಿಕೆನೂ ಇರಬೇಕು. ಯಾವುದರಿಂದ ದೂರ ಇರಬೇಕು, ಯಾವುದಕ್ಕೆ ಹತ್ರ ಆಗಬೇಕು ಅನ್ನೋದನ್ನು ಕೂಡ ನೀವು ಕಲ್ತ್ಕೊಳ್ಬೇಕು. ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆನ ಯೂಸ್ ಮಾಡಿಕೊಂಡು ನೆಗೆಟಿವ್ ಪೀಪಲ್ಲು ಮತ್ತು ನೆಗೆಟಿವ್ ಸಿಚುವೇಶನ್ನಿಂದ ದೂರ ಇರೋದು ಹೇಗೆ ಅಂತ ತಿಳ್ಕೊಳ್ಳಿ. ಬಟ್ ಆದರೆ ಎಲ್ಲರನ್ನೂ ಡೌಟ್ ಪಡೋದನ್ನು ಬಿಡಿ. ಸೊ ಎಲ್ಲರನ್ನೂ ಅನ್ನೆಸೆಸರಿಯಾಗಿ ನಾವು ಡೌಟ್ ಪಡ್ತಾ ಇದ್ದರೆ ನಮ್ಮ ಇನ್ನೋಸೆನ್ಸ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ. ನಮ್ಮಲ್ಲಿರೋ ಅಂಥ ಚೈಲ್ಡಿಶ್ನೆಸ್ಸು, ಅಂದರೆ ಈಗ ಮಕ್ಕಳು ಕೂಡ ದೊಡ್ಡವ್ರನ್ನ ತುಂಬಾ ಡೌಟ್ ಪಡೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾರನ್ನಾದರೂ ಅವ್ರು ಮಾತಾಡಿಸ್ತಿರುವಾಗ ಸ್ಟ್ರೇಂಜಸ್ ಆಗಿದ್ರೂ ಪರವಾಗಿಲ್ಲ, ನಾವು ಆಗಿನ ಕಾಲದಿಂದನೂ ಅಷ್ಟೇ ಮರ್ಯಾದೆ ಕೊಟ್ಕೊಂಡು ಬಂದಿರ್ತೀವಿ. ಬಟ್ ಈಗಿನ ಮಕ್ಕಳು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸ್ಟ್ರೇಂಜರ್ಸು ದೊಡ್ಡವರಾಗಿದ್ದರೂ ಸಹ ಅವ್ರಿಗೆ ಮರ್ಯಾದೆ ಕೊಡೋದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇದು ಕೂಡ ಒಂದು ಏನು ಹೇಳೋದು, ಇನ್ನೋಸೆನ್ಸ್ ಲಾಸ್ ಅಂತಲೇ ಹೇಳ್ಬೋದು. ನಾವು ಇನ್ನೊಬ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಒಳ್ಳೆ ಸಂಸ್ಕೃತಿನ ಪ್ರತಿಬಿಂಬಿಸುತ್ತೆ. ಹಾಗಂತ ಹೇಳಿ ನಾವು ಅವ್ರಿಗಿಂತ ಕೆಳಗಿದ್ದೀವಿ ಅಂತ ಅರ್ಥ ಅಲ್ಲ. ಸೊ ಯಾರಾದರೂ ಮಾತಾಡ್ಸೋದಕ್ಕೆ ಮೊದಲೇ ನಾವು ಫಸ್ಟ್ ಮಾತಾಡ್ಸಿದ್ವಿ, ಅವರೇ ಮಾತಾಡಿಸ್ಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ಅದು ಈಗೋ ಆಗುತ್ತೆ. ಈಗ ನಾವು ಯಾರಾದರೂ ಮನೆಗೆ ಬಂದರೂ ಸಹ ಅಥವಾ ಯಾರನ್ನಾದ್ರೂ ನೋಡಿದ್ರೆ ಅವರೇ ನಮ್ಮನ್ನು ಮೊದಲು ಮಾತಾಡಿಸ್ಲಿ, ನಾವು ಯಾಕೆ ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತೀವಲ್ಲ, ಅದು ನಮ್ಮ ಈಗೋ ಆಗುತ್ತೆ. ಸೊ ಅದನ್ನು ಈಗೋನ ಗಿವ್ ಅಪ್ ಮಾಡಿ ನೀವೇ ಫಸ್ಟ್ ಮಾತಾಡಿ. ಅದರಿಂದ ನಾವು ಕಳ್ಕೊಳ್ಳೋದೇನೂ ಇಲ್ಲ. ನಾವು ಫಸ್ಟ್ ಮಾತಾಡಿದ್ವಿ ಅನ್ನೋ ಮಾತ್ರಕ್ಕೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ಅಲ್ಲ. ಅದು ಒಂದು ರೀತಿಯಾದ ಕೈಂಡ್ನೆಸ್ಸೇ. ನಿಮ್ಮ ಬ್ರೈನಿಂದ ನಿಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಬಟ್ ಆದರೆ ಓಪನ್ ಆಗಿರಿ ಯಾವಾಗ್ಲೂ. ಎಲ್ಲರನ್ನೂ ಡೌಟ್ ಪಟ್ಕೊಂಡು ನಿಂದಿಸ್ಕೊಂಡು ಮತ್ತು ಆ್ಯಟಿಟ್ಯೂಡ್ ತೋರಿಸ್ಕೊಂಡಿರೋ ಅಂಥ ಜನಗಳಿಗೆ ಗೌರವ ಕೊಡೋ ಅಂಥ ಈ ಸೊಸೈಟಿಲಿ ನಿರ್ಮಲವಾಗಿರೋ ಅಂಥ ಮನಸ್ಸನ್ನ ಆರಿಸ್ಕೊಳ್ಳೋದು ದೊಡ್ಡ ಧೈರ್ಯನೇ ಅಂತ ಹೇಳ್ತೀನಿ. ನಿಮ್ಮ ನಿಷ್ಕಲ್ಮಶತೆ ನಿಮ್ಮ ದೌರ್ಬಲ್ಯ ಅಲ್ಲ, ಅದು ವೀಕ್ನೆಸ್ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಇನ್ನೋಸೆನ್ಸ್ ಒಂದು ಭರವಸೆ, ಅದೊಂದು ಸೃಜನಶೀಲತೆ ಮತ್ತು ದೃಢತೆಯ ಮೂಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮಲ್ಲಿ ನಿಷ್ಕಲ್ಮಶತೆ ಕಡಿಮೆ ಆದಷ್ಟು ಈ ಜಗತ್ತಲ್ಲಿ ನಾವು ಹೋರಾಡೋದು ಜಾಸ್ತಿ ಆಗ್ತಾ ಬರುತ್ತೆ. ಎಲ್ಲರೂ ನಿಷ್ಕಲ್ಮಶತೆ ಕಳ್ಕೊಳ್ತಾ ಬಂದರೆ ಎಲ್ಲರೂ ಕ್ರೂರಿಗಳಾಗ್ತಾ ಹೋಗ್ತೀವಿ. ಆಗ ಈ ಜಗತ್ತು ಬಾಳೋದಕ್ಕೆ ತುಂಬಾ ಅರ್ಹತೆ ಕಳ್ಕೊಳ್ತಾ ಬರುತ್ತೆ. ನಮ್ಮ ಸುತ್ತಮುತ್ತ ಪ್ರೀತಿನೇ ಇರೋದಿಲ್ಲ, ಯಾವ ರೀತಿಯಾಗಿರುವಂಥ ಒಂದು ವಿಶ್ವಾಸನೂ ಇರಲ್ಲ. ಆ ನಿಷ್ಕಲ್ಮಶತೆ ಇದ್ರೇನೆ ಎಲ್ಲದಕ್ಕೂ ಬೆಲೆ. ನಿಮ್ಮ ಬುದ್ಧಿವಂತಿಕೆನ ಬರೀ ಶೋ ಆಫ್ಗೋಸ್ಕರ ಯೂಸ್ ಮಾಡ್ಕೊಳ್ಬೇಡಿ. ಅದು ನೀವು ಜೀವನದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗಿಸ್ಕೊಳ್ಳಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ಪರವಾಗಿಲ್ಲ, ಥಿಂಗ್ಸ್ನ ಜಡ್ಜ್ ಮಾಡೋದಕ್ಕೆ ಅಥವಾ ಶೋ ಆಫ್ ಮಾಡೋದಕ್ಕೆ, ನಿಮಗಿಂತ ನನಗಿಷ್ಟು ಗೊತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ಮೀಸಲಿಡಬೇಡಿ. ನಿಮ್ಮಲ್ಲಿರುವಂಥ ಆ ಮಗುವಿನ ಮನಸ್ಸನ್ನ ಕಳ್ಕೊಳ್ಬೇಡಿ. ಆ ಮುಗ್ಧತೆ ತುಂಬಾ ಇಂಪಾರ್ಟೆಂಟು. ಮುಗ್ಧತೆಗೂ ಫೂಲಿಶ್ನೆಸ್ಗೂ ತುಂಬಾ ವ್ಯತ್ಯಾಸ ಇದೆ. ನಿಷ್ಕಲ್ಮಶವಾಗಿರುವಂಥ ಮನಸ್ಸನ್ನ ನೀವು ಹೊಂದ್ಕೊಂಡಿದ್ರೆ ನೀವು ಜನಗಳನ್ನ ಆದಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡ್ತೀರಾ. ಎಲ್ಲರೂ ನಿಮ್ಮನ್ನು ನೋಡಿ ಮೋಟಿವೇಟ್ ಆದಷ್ಟು ನಮ್ಮ ಸರೌಂಡಿಂಗ್ಸು ಒಳ್ಳೆಯದಾಗಿ ಚೇಂಜ್ ಆಗುತ್ತೆ. ನಾವು ಒಳ್ಳೆಯದಾಗಿರುವಂಥ ಒಂದು ಜಗತ್ತನ್ನ ರೂಪಿಸೋದಕ್ಕೆ ಒಂದು ಕಾರಣ ಆಗಿರ್ತೀವಿ. ಬೇರೆಯವ್ರು ಏನಾದರೂ ಡಿಸ್ಕಷನ್ ಮಾಡೋವಾಗ ನಿಮಗೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವ್ರು ನಿಮ್ಮ ಹತ್ರ ಈ ಸಣ್ಣ ವಿಚಾರ ಕೂಡ ನಿನಗೆ ಗೊತ್ತಿಲ್ವಾ ಅಂತ ಕ್ವಶನ್ ಮಾಡ್ಬೋದು. ಆಗ ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ನಿಷ್ಕಲ್ಮಶ ಮನಸ್ಸನ್ನು ತೋರಿಸುತ್ತೆ. ಎಲ್ಲರೂ ಎಲ್ಲದನ್ನೂ ತಿಳ್ಕೊತಾ ಹೋದರೆ ಆ ಮುಗ್ಧತೆ ಮತ್ತು ನಿಷ್ಕಲ್ಮಶತೆ ಕಾಣೆ ಆಗ್ತಾ ಹೋಗುತ್ತೆ. ಪ್ರಪಂಚದಲ್ಲಿ ಸಾವಿರಾರು ವಿಚಾರಗಳಿದೆ, ಎಲ್ಲನೂ ನಮಗೆ ತಿಳಿದಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬರು ಎಲ್ಲನೂ ತಿಳ್ಕೊಂಡಿದ್ದಾರೆ, ಅವ್ರಿಗಿಂತ ಒಂದು ಪಟ್ಟು ಹೆಚ್ಚು ನಾನು ಮುಂದಕ್ಕೆ ಹೋಗಿ ಎಲ್ಲನೂ ತಿಳ್ಕೊಬೇಕು ಅಂತ ನೀವು ಎಲ್ಲನೂ ಕಲಿತಾ ಹೋದರೆ ಏನಾಗುತ್ತಂದರೆ ಬೇಡವಾಗ್ದಿರೋ ವಿಚಾರಗಳನ್ನ ನೀವು ಜಾಸ್ತಿ ಫೀಡ್ ಮಾಡ್ತಾ ಬರ್ತೀರಾ ಮೈಂಡ್ಗೆ. ಸೊ ನಿಮ್ಮ ಮೈಂಡು ಫ್ರೀ ಇರೋದಿಲ್ಲ. ಎಷ್ಟು ವಿಚಾರ ಬೇಕೋ ಕಲಿಕೆಗೆ ಅಷ್ಟು ವಿಚಾರ ಮಾತ್ರ ಕಲ್ತ್ಕೊಳ್ಳಿ. ಬೇರೆಯವ್ರಿಗೆ ಕಾಂಪೀಟ್ ಮಾಡೋ ಅಂಥ ಗೋಜಲ್ಲಿ ನಿಮ್ಮ ಮೈಂಡ್ನ ನೀವು ಹಾಳು ಮಾಡ್ಕೊಳ್ತಿರ್ತೀರ.
ಆ ನಿಷ್ಕಲ್ಮಶತೆನ ಬಿಡ್ತಾ ಹೋಗ್ತೀರಾ. ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಲಿತಾ ನನಗೆ ಎಲ್ಲ ಗೊತ್ತು ಅನ್ನೋ ಅಂತ ಅಹಂ ಬಂದ್ಬಿಡುತ್ತೆ. ಈಗಿನ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಾವು ದೊಡ್ಡವರು ಚಿಕ್ಕವರು ಅಂತ ನೋಡದೆ ಏನು ಮಾಡ್ತಾರೆ, ನನಗೆ ಎಲ್ಲ ತಿಳಿದಿರೋದು ನಿನಗೆ ಗೊತ್ತಿಲ್ಲ ಅಂತ ಹೇಳಿ ವಾದ ಮಾಡೋದಕ್ಕೆ ಇಳಿತಾರೆ. ಸೊ ಆ ರೀತಿ ಮಾಡೋದು ತುಂಬಾ ತಪ್ಪಾಗುತ್ತೆ. ಮಕ್ಕಳಾಗಿರುವಂಥ ಸಮಯದಲ್ಲಿ ಆ ಮಕ್ಕಳ ಮುಗ್ಧತೆ ಅಥವಾ ನಿಷ್ಕಲ್ಮಶತೆನೇ ನಾವು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ, ದೊಡ್ಡವರಾದ್ಮೇಲೆ ಮತ್ತೆ ಮಕ್ಕಳ ಥರ ನಾವು ಬಿಹೇವ್ ಮಾಡ್ತೀವಿ ಅಂತ ಹೇಳಿದ್ರೆ ಜಗತ್ತು ಒಪ್ಕೊಳ್ಳಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ದೊಡ್ಡವರಾದರೂ ನಮ್ಮಲ್ಲಿ ಆ ಮಕ್ಕಳ ನಿಷ್ಕಲ್ಮಶತೆ ಇರಬೇಕು. ಬಟ್ ಆದರೆ ನಾವು ಪೂರ್ತಿ ಮಕ್ಕಳಾಗಿ ಬಿಹೇವ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದೇ ನೀವು ಮಕ್ಕಳಾಗಿರೋವಾಗ ಈ ಬಾಲ್ಯನ ಎಂಜಾಯ್ ಮಾಡಿ, ಮತ್ತು ದೊಡ್ಡವರಾದ್ಮೇಲೆ ನಿಮಗೆ ಎಲ್ಲ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ನೀವೇನಾದರೂ ನಿಷ್ಕಲ್ಮಶತೆನ ಮೂರ್ಖರಂತ ಅಂದ್ಕೊಂಡಿದ್ರೆ ನಿಮಗಿಂತ ದೊಡ್ಡ ಮೂರ್ಖರು ಇನ್ನೊಬ್ರಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಷ್ಕಲ್ಮಶತೆ ಅನ್ನೋದು ಒಂದು ದೊಡ್ಡ ಶಕ್ತಿ. ನಮ್ಗೆ ಎಷ್ಟೇ ಜ್ಞಾನ ಇದ್ರೂ ನಾವು ಡೌನ್ ಟು ಅರ್ತ್ ಆಗಿ ಇರೋ ಅಂಥ ಒಳ್ಳೆ ನೇಚರ್ನ ನಮಗೆ ಬೆಳೆಸ್ಕೊಡುತ್ತೆ. ಇದರಿಂದ ನಾವು ಎಲ್ಲ ವಿಚಾರವನ್ನು ಪ್ರೀತಿಯಿಂದ ಕಾಣೋದಕ್ಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ನಿಷ್ಕಲ್ಮಶತೆನ ಬಿಟ್ಕೊಡ್ಬೇಡಿ. ಈಗ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಜೀವನದಲ್ಲಿ ಈ ವಾರ ಯಾವ ನಿಷ್ಕಲ್ಮಶತೆಯ ಒಂದು ಸಣ್ಣ ಕೆಲಸನ ವಾಪಸ್ ತರಬೇಕು ಅಂದ್ಕೊಂಡಿದ್ದೀರಾ ಅಂತ. ಮಕ್ಕಳ ಥರ ಚಿಕ್ಕ ವಿಚಾರಗಳಲ್ಲಿ ಆಶ್ಚರ್ಯತೆನ ಕಂಡ್ಕೊಳ್ಳೋದಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ದಿರೋ ಸ್ಟ್ರೇಂಜರ್ನ ನೀವು ವಿರೋಧಿ ಥರ ನೋಡ್ತಿರ್ತೀರಲ್ವ, ಅವ್ರನ್ನ ನೋಡಿ ಒಂದು ಚಿಕ್ಕ ಮುಗುಳ್ನಗು ನಗೋದಿರ್ಬೋದು, ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಬುದ್ಧಿವಂತರಾಗಿರಿ, ಆದರೆ ನಿಷ್ಕಲ್ಮಶತೆನ ಕಳ್ಕೊಬೇಡಿ. ನಿಷ್ಕಲ್ಮಶತೆ ಇಲ್ಲದೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಬಾಯ್.